ಈಗ ರಾಜ್ಯ ದೇಶ ವಿದೇಶದ ಸುದ್ದಿಗಳು ಬಿಗ್ ನ್ಯೂಸ್ನಲ್ಲಿ ಇದೆಲ್ಲದರ ಜೊತೆಗೆ ಒಂದು ಸಂಗತಿಯನ್ನು ಹೇಳಲೇಬೇಕು. ಈಗ ಮಥುರಾಕ್ಕೂ ಕೂಡ ಈಗ ಸಮೀಕ್ಷೆ ನಡೀಬೇಕು. ಯಾಕಂದರೆ ಮಥುರಾ ಮಸೀದಿಯ ಸಮೀಕ್ಷೆ ಆಗಬೇಕು ಅಂತ ಅಲಹಾಬಾದ್ ಹೈಕೋರ್ಟ್ ಹೇಳಿದೆ. ನಾವು ನೋಡಿದ್ವಿ, ನಾವು ಈ ಬೇರೆ ಬೇರೆ ಕೋರ್ಟ್ಗಳಲ್ಲಿ ಈ ರೀತಿ ಒಂದು ಡೆವಲಪ್ಮೆಂಟ್ಗಳಾಗಿತ್ತು. ಅದರಲ್ಲೂ ಕಾಶಿ ವಿಚಾರಕ್ಕೆ ಸಂಬಂಧಪಟ್ಟಂಗೆ, ಜ್ಞಾನವ್ಯಾಪಿ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಈಗ ಮಥುರಾ ಸರದಿ ಇದು ಹಿಂದೂ ದೇಗುಲ, ಇಲ್ಲಿ ಅಕ್ರಮವಾಗಿ ಮಸೀದಿಯನ್ನು ಕಟ್ಟಲಾಗಿದೆ, ಇದಕ್ಕೆ ಸಂಬಂಧಪಟ್ಟಂಗೆ ಸರ್ವೆ ನಡೀಬೇಕು ಅಂತ ಕೆಲವರು ಕೋರ್ಟಿನ ಮೆಟ್ಟಿಲೇರಿದ್ರು. ಅದಕ್ಕೆ ಅಲಹಾಬಾದ್ ಹೈಕೋರ್ಟ್ ಅಸ್ತು ಅಂತ ಹೇಳಿದೆ. ಹೆಂಗೆ ಜ್ಞಾನವ್ಯಾಪಿ ಮಸೀದಿನಲ್ಲಿ ಯಾವ ರೀತಿ ಸರ್ವೆ ಆಯ್ತಲ್ಲ, ಅದೇ ರೀತಿಯ ಸರ್ವೆ ಇನ್ನು ಮಥುರಾ ಮಸೀದಿಯಲ್ಲೂ ಕೂಡ ಆಗುತ್ತೆ. ರಾಜ್ಯದ 4 ಏರ್ಪೋರ್ಟ್ಗಳಿಗೆ ನಾಮಕರಣ ಮಾಡುವಂತಹ ಪ್ರಕ್ರಿಯೆ, ಅದಕ್ಕೆ ಇವತ್ತು ರಾಜ್ಯ ಸರ್ಕಾರ ಅಸ್ತು ಅಂತ ಹೇಳಿದೆ. ಯಾವ್ಯಾವ ಏರ್ಪೋರ್ಟಿಗೆ ಯಾವ್ಯಾವ ಹೆಸರು, ಕಿತ್ತೂರು ರಾಣಿ ಚೆನ್ನಮ್ಮನ ಹೆಸರು ಬೆಳಗಾವಿ ಏರ್ಪೋರ್ಟಿಗೆ, ಸಂಗೊಳ್ಳಿ ರಾಯಣ್ಣನ ಹೆಸರು ಹುಬ್ಳಿ ಏರ್ಪೋರ್ಟಿಗೆ, ಕುವೆಂಪು ಅವರ ಹೆಸರು ಶಿವಮೊಗ್ಗ ಏರ್ಪೋರ್ಟಿಗೆ, ಇನ್ನು ಬಿಜಾಪುರಕ್ಕೆ ಜಗಜ್ಯೋತಿ ಬಸವೇಶ್ವರರ ಹೆಸರನ್ನು ಫೈನಲ್ ಮಾಡಲಾಗಿದೆ. 4 ಏರ್ಪೋರ್ಟ್ಗಳಿಗೆ ನಾಮಕರಣ ಮಾಡಲಾಗಿದೆ. ಇನ್ನು ಶಬರಿಮಲೆಯನ್ನ ಅವ್ಯವಸ್ಥೆ ಬಗ್ಗೆ ನಾವು ಕೂಡ ಸುದೀರ್ಘವಾಗಿ ಹೇಳ್ತಾನೆ ಇದ್ವಿ. ಅದು ಎಷ್ಟರ ಮಟ್ಟಿಗೆ ಅಂತಂದರೆ ವಿಪರೀತ ಜನ, ಅಲ್ಲಿ ಟಾಯ್ಲೆಟ್ ಇಲ್ಲ, ತಿನ್ನೋಕೆ ಅನ್ನ ಇಲ್ಲ, ಅಂತಹ ಒಂದು ಸ್ಥಿತಿ. ಜೊತೆಗೆ ದರ್ಶನ ಅನ್ನುವಂಥದ್ದು ಇದೆಯಲ್ಲ, ಅದು ತುಂಬ ಕಷ್ಟ ಆಗಿತ್ತು. ಇದೆಲ್ಲ ಆದ ಮೇಲೆ ಈಗ ಪಿಣರಾಯಿ ವಿಜಯನ್ ಸರ್ಕಾರ ಎಚ್ಚೆತ್ತುಕೊಂಡಿದೆ. ಈಗ ಒಂದಷ್ಟು 80,000 ಜನ ಹೋಗ್ತಾ ಇದ್ರಲ್ಲ ಮೇಲ್ಗಡೆಗೆ, ಅದನ್ನೀಗ 70,000ಕ್ಕೆ ಇಳಿಸಲಾಗಿದೆ, ವ್ಯವಸ್ಥೆ ಮಾಡಲಾಗಿದೆ. ಅಲ್ಲಿ ಅವರಿದ್ದಂಥ ಕಡೆಗೇನೆ ಬಿಸ್ಕಿಟು, ನೀರು ಅದೆಲ್ಲವನ್ನೂ ಕೂಡ ಸಪ್ಲೈ ಮಾಡಲಾಗ್ತಾ ಇದೆ. ಈ ವ್ಯವಸ್ಥೆಯನ್ನು ಸರಿ ಮಾಡ್ತೀವಿ ಅನ್ನುವಂಥ ಭರವಸೆಯೂ ಕೂಡ ಸರ್ಕಾರ ಕೊಟ್ಟಿದೆ. ಇದಕ್ಕೆ ಸಂಬಂಧಪಟ್ಟಂಗೆ ಸರ್ಕಾರ ಭಾಳ ಮುಜುಗರಕ್ಕೀಡಾಗಿತ್ತು. ವ್ಯಾಪಕ ಟೀಕೆ ಕೂಡ ವ್ಯಕ್ತವಾಗಿತ್ತು ಸರ್ಕಾರದ ವಿರುದ್ಧ.